ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನು ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ಸಭೆಗೆ ಬರದೆ ತಮ್ಮ ಗ್ರಾಮಗಳಲ್ಲೇ ಇದ್ದು ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಸಲಹೆ ಅಂತಲಾದರೂ ತಗೋತೀವಿ. ಅವರಲ್ಲಿ ಇವತ್ತೇನು 93 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಬರುವ ಮೇ ತಿಂಗಳಿಗೆ 94ನೇ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ. ಕಳೆದ 3-4 ತಿಂಗಳಿನಿಂದ ನನ್ನ ಜಿಲ್ಲೆ ಹಾಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನ ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಹಳ ಜನ ಇವತ್ತು ಜೀವಂತ ಇಲ್ಲದೆ ಇರಬಹುದು. ಹಲವಾರು ಜನ ಇವತ್ತು ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ಅವರ ಒಂದು ಬದುಕಿನ ಏಳಿಗೆಗೆ, ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ, ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕ ಮಿತ್ರರಿದ್ದಾರೆ. ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ. ನಾನು ಎಲ್ಲರ ಹೆಸರುಗಳನ್ನ ಹೇಳಿದೆ. ಈಗಾಗಲೇ 4 ಗಂಟೆ ಆಗ್ತಾ ಬರ್ತಿದೆ. ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ 4 ಗಂಟೆ ಅಷ್ಟೊತ್ತಿಗೆ ಹಾಲನ್ನು ಕರೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ ದುಡಿಮೆ ಏನಿದೆ, ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗಕ್ಕಿದೆ. ಒಂದು 15-20 ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ, ಇಲ್ಲಿಯವರೆಗೆ ತಾವೇನೋ ಎಲ್ಲರ ಭಾವನೆಗಳನ್ನ ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ. 15-20 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ನಾನು ಹೇಳ್ತಕ್ಕಂಥ ನನ್ನ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ, ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ. ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ.
ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು, ಈಗಾಗಲೇ 2 ಬಾರಿ ನಾಡಿನ ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ರೂ 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂತಹ ರಾಜ್ಯ. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ. ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2 ಸಮಾವೇಶಗಳನ್ನ ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಹಾಸನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂತ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ, ಇನ್ನೂ ನಾನು ಕೆಟ್ಟ ಪದವನ್ನು ಬಳಸಲ್ಲ, ಸಣ್ಣ ಪದವನ್ನು ಬಳಸಲ್ಲ, ಮೊನ್ನೆ ದಿನ ಮಾತಾಡಿದ್ ನೋಡಿದ್ದೇನೆ. ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹಳೆಯ ಒಂದು ವಿಷಯವನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ದೇವೇಗೌಡರು ಮಾತನಾಡಬೇಕಾದರೆ 1989ನೇ ಇಸ್ವಿ ಹೊಳೆನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅವರು ಸೋಲಬೇಕಾಯಿತು. ಅವತ್ತಿನ ಸೋಲು ಅವರ ಒಂದು ಅಪರಾಧದಲ್ಲ. ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಕುತಂತ್ರದ ರಾಜಕಾರಣದಿಂದ ದೇವೇಗೌಡರು ಸೋತಂತದ್ದು ದೇವೇಗೌಡರಿಗೆ ಆದಂತ ನಷ್ಟ ಅಲ್ಲ. ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ, ನನ್ನ ರೈತರೇನಿದ್ದೀರಿ, ನಿಮ್ಮಗಳಿಗೆ ಆದಂತ ನಷ್ಟ. ದೇವೇಗೌಡರ ಮೇಲೆ ಇದ್ದಂತ ಒಂದು ಅಸೂಯೆ, ಹೊಳೆನರಸೀಪುರದಲ್ಲಿ ಗೆದ್ದಂತ ವ್ಯಕ್ತಿಯನ್ನ, ಶಾಸಕರನ್ನ, ಯಾವ ದೇವೇಗೌಡರು ಅವರ ಜೀವನವೆಲ್ಲ ನೀರಾವರಿಗೆ ಅವರ ಜೀವನ ಮುಡುಪಿಟ್ಟಿದ್ರು, 1962ನೇ ಇಸ್ವಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರಿ? ಇವತ್ತು ನೀವು ಅವ್ರನ್ನ ತಾತ ಅಂತ ಕರೀಬಹುದು. ಅವತ್ತು ಪ್ರಥಮವಾಗಿ ಅವರು 27-28ನೇ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನ್ನ ಇವತ್ತು ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದ್ದೀರಿ. ಅವರ ಜೀವನ ಎಲ್ಲ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ. 89ರಲ್ಲಿ ಅವರು ಸೋತ ಹಿನ್ನೆಲೆ ಹೊಳೆನರಸೀಪುರದಿಂದ ಅವರ ವಿರುದ್ಧ ಗೆದ್ದಂತ ವ್ಯಕ್ತಿಯನ್ನ ನೀರಾವರಿ ಮಂತ್ರಿ ಮಾಡಿದ್ರು. ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನ ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ. ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದ್ರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅವರು ಯಾವೊಂದು 50 ವರ್ಷದ ಅವಧಿ ಮೀರಿ
ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಏನು KRS ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು, ಆ ಅವಧಿ ಮೀರೋಗಿತ್ತು. ಮತ್ತೆ ಪುನಃ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಆಗ ಹಿಂದೆ ಇದ್ದಂತ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೇವೇಗೌಡರು ಪ್ರಥಮ ಬಾರಿಗೆ 28 ವರ್ಷಗಳ ನಂತರ ನೀರಾವರಿ ಮಂತ್ರಿಗಳಾಗಿ ಯಾವ ರೀತಿ ಅವತ್ತು ಈ ಒಂದು ನೀರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, 83ರಲ್ಲಿ ನೀರಾವರಿ ಮಂತ್ರಿಗಳಾಗಿ ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವತ್ತು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ತಮಿಳುನಾಡಿನ ಮನವಿಯನ್ನು ತಿರಸ್ಕಾರ ಮಾಡಿ ನಮಗೆ ಟ್ರಿಬ್ಯುನಲ್ನ ನೀವು ರಚನೆ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದರ ಹಿನ್ನೆಲೆ ಯಾವ ಟ್ರಿಬ್ಯುನಲ್ ರಚನೆ ಆಯಿತು, ನಮ್ಮ ರಾಜ್ಯಕ್ಕೆ, ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಈ ಒಂದು 5-6 ಜಿಲ್ಲೆಗಳಿಗೆ ಅವರ ಬದುಕಿನ ಮೇಲೆ ಪೆಟ್ಟನ್ನ ಕೊಟ್ಟತಕ್ಕಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು. ಚುನಾವಣೆಯಲ್ಲಿ ಸೋತಿದ್ರು. ನನ್ನ ನಾಡಿನ ನನ್ನ ರೈತರ ನೀರು, ನಮ್ಮ ನೀರು ಏನು ಹೋರಾಟ ಮಾಡಿದ್ದಾರೆ, ಅದೊಂದು ಇತಿಹಾಸ ಇದೆ. ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಇವತ್ತು ಯಾವ ತುಮಕೂರಿನ ಬಗ್ಗೆ ಚರ್ಚೆ ಮಾಡ್ತಾರೆ, ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿಯನ್ನ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ತುಮಕೂರಿನವರಿಗೆ ನೀರೆಲ್ಲಿ ದೊರಕ್ತಾ ಇತ್ತು. ತುಮಕೂರಿನ ಜನ, ಅಲ್ಲಿ ರಾಜಕಾರಣಿಗಳು ದೇವೇಗೌಡರ ಮೇಲೆ ಅಪ್ರಚಾರ ನಿರಂತರವಾಗಿ ಮಾಡಿದ್ರು. ದೇವೇಗೌಡರು ಹಾಸನ ಜಿಲ್ಲೆಯಿಂದ ರೇವಣ್ಣ ಅವರು, ದೇವೇಗೌಡರು ಎಲ್ಲಾ ನೀರನ್ನ ಹಾಸನ ಜಿಲ್ಲೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ, ತುಮಕೂರಿಗೆ ದ್ರೋಹ ಮಾಡಿದ್ದಾರೆ. ಇದು ಅಲ್ಲಿಯ ಕಾಂಗ್ರೆಸ್ ಮತ್ತು ಬೇರೆ ವಿರೋಧಿಗಳು ದೇವೇಗೌಡರ ಬಗ್ಗೆ ಯಾವೊಂದು ಜನಗಳಲ್ಲಿ ಅಸೂಯೆ ಹುಟ್ಟಿಸಿದ್ರು, ಅಪನಂಬಿಕೆಯನ್ನು ಹುಟ್ಟಿಸ್ತಾ ಬಂದರು. ಈ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ದೇವೇಗೌಡರು ಒಂದು ಬಾರಿ ಸೋತಿದ್ದ ಪ್ರತಿಫಲ ಈ ಕಾವೇರಿಗೆ ಆದಂತ ಒಂದು ಅನ್ಯಾಯ. ಇವತ್ತು ಸಹ ಮುಂದಿನ 1ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅವ್ರಿಗೆ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಇನ್ನೊಂದು ಏಪ್ರಿಲ್ ತಿಂಗಳಿನವರೆಗೆ ಅವ್ರಿಗೆ ಅವಕಾಶ ಇದೆ. ಅವ್ರು ಹೇಳ್ತಾರೆ, ನಮ್ಮ ಈಗಿನ ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ, ಒಂದು ಅವಕಾಶ ಕೊಡಿ, ಕೊನೆಯ ಹಂತದಲ್ಲಿ ಈ ನೀರಿನ ಹಂಚಿಕೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನನ್ನ ಕೊನೆಯ ಅಧಿವೇಶನ ನಾನು ಇವತ್ತು ಕೊನೆಯದಾಗಿ ನನ್ನ ಒಂದು ರಾಜ್ಯಸಭಾ ಅವಧಿ ಮುಗಿತಾ ಇದೆ, ಈ ನಾಡಿನ ಜನತೆ ಈ ರಾಜ್ಯಕ್ಕೆ ಕಣ್ಣು ತರಿಸಲಿಕ್ಕೆ, ಈ ದೇಶದ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಣ್ಣು ತರಿಸಲಿಕ್ಕೆ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇವತ್ತು ಆ 94ನೇ ವಯಸ್ಸಿನಲ್ಲಿ ಇದು ನಡೀತಾ ಇದೆ. ಇದು ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಈ ರಾಜ್ಯದಲ್ಲಿ ನಾನು ಎದೆ ತಟ್ಟುಕೊಂಡು ಹೇಳ್ತೇನೆ, ನಮ್ಮ ಸೂರಜ್ಜು ಹಾಸನಾಂಬೆಯನ್ನ 2-3 ಸಲ ನೆನೆಸ್ಕೊಂಡ. ಈಗ ನಾವಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ಈ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು, ದೇವರನ್ನ ನಂಬಿ ಬದುಕಿದ್ದೇವೆ. ದೇವೇಗೌಡರು ನಮಗೆ ಕಲಿಸಿರ್ತಕ್ಕಂಥದ್ದು, ನೀವು ಏನೇ ಮಾಡಿದ್ರು ದೇವರನ್ನ ನಂಬಿ ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥದ್ದು. ನಾವು ಅದೇ ಸಾಲಿನಲ್ಲಿ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ದೇವೆ. ಆಕಸ್ಮಿಕವಾಗಿ 2 ಬಾರಿ ಮುಖ್ಯಮಂತ್ರಿ ಆದೆ. ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 2800ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಪುನಃ ಆತ್ಮಹತ್ಯೆ ಆಯಿತು. ರೈತ ಕುಟುಂಬದಲ್ಲಿ ಅದರ ಬಗ್ಗೆ ಕಿಂಚಿತ್ತು ಈ ಸರ್ಕಾರಕ್ಕೆ ಪಶ್ಚಾತ್ತಾಪ ಇಲ್ಲ, ಅದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇವತ್ತು ಮೆಕ್ಕೆಜೋಳ ಬೆಳೆದಿದ್ದೀರಿ, ಉತ್ತರ ಕರ್ನಾಟಕದ ನಮ್ಮ ನಾಯಕರುಗಳು ಬಂದಿದ್ದಾರೆ, ತೊಗರಿ ಬೆಳೆದರು, ಕಡಲೆ ಬೆಳೆದಿದ್ದಾರೆ. ಈ ಸರ್ಕಾರ ಯಾವ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ MSP ದರದಲ್ಲಿ ಬೆಲೆ ಕಡಿಮೆ ಆದರೆ
ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇವತ್ತೇನು ಕೊಂಡ್ಕೋಬೇಕು ರೈತರಿಂದ ಕೊಂಡ್ಕೊಳ್ತಕ್ಕಂಥ ಕೆಲಸಕ್ಕೆ ತಕ್ಷಣ ಕೈ ಹಾಕಲಿಲ್ಲ. ಯಾವುದು ನಿಜವಾದ ರೈತರ ಸರ್ಕಾರ, ಯಾವುದು ಇವತ್ತು ಅಹಿಂದ ಸರ್ಕಾರ. ಅಹಿಂದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು ರೈತ ಸಮಾಜದವರಲ್ವೇ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನ ಅಹಿಂದ ಹೆಸರಿನ ರಾಜಕಾರಣವನ್ನ ಮುಂದಿಟ್ಟು ನಿಮ್ಮಗಳಿಗೆ ದ್ರೋಹವನ್ನ ಬಗಿತಾ ಇರ್ತಕ್ಕಂಥ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರು ಬೀದಿಗೆ ಬಂದಿದ್ದಾರೆ. ತೊಗರಿ ಬೆಳೆದಂತ ರೈತರು ಗುಲ್ಬರ್ಗಾದಲ್ಲಿ ಬೀದಿಗೆ ಬಂದಿದ್ದಾರೆ. ಇವರು ಯಾವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ? ಯಾವಾಗ ನನ್ನ ರೈತರು ಅವರ ಸಾಲ ತೀರಿಸಲಿಕ್ಕಾಗದೆ ಬೆಳೆಗೆ ಸಾಲ ಮಾಡ್ಕೊಂಡಿರ್ತಾರೆ ಖಾಸಗಿಯವರ ಹತ್ರ. ಅವ್ರ ಸಾಲ ತೀರಿಸಲಿಕ್ಕಾಗದೆ ಯಾರು ಸಾಲ ಕೊಟ್ಟಿರ್ತಾನೆ ಅವನು ಒತ್ತಡಕ್ಕೆ ಮಣಿದು ಅವ್ರು ಕೇಳಿದಷ್ಟು ಬೆಲೆಗೆ ಆ ಬೆಳೆ ಏನು ಕೊಡ್ತಾರೆ. ಆದ ನಂತರ ಈ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡುತ್ತಾರೆ. ಆ ಖರೀದಿ ಕೇಂದ್ರಕ್ಕೆ ಬೆಳೆ ತಗೊಂಡೋಗೋರು ಯಾರು? ನಿಜವಾದ ಹೊಲದಲ್ಲಿ ಬಿತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂತ ಬೆಳೆಯನ್ನು ಸಂಪಾದನೆ ಮಾಡಿದಂತ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ. ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೂ ಹೋಗಲ್ಲ. ಬಹುಶಃ ಹಿಂದೆ ಕೊಬ್ಬರಿ ಬೆಳೆ ಬೆಳೆದಂತ ನನ್ನ ಅರಸೀಕೆರೆ ರೈತರಿಗೂ ಅದರ ಅನುಭವ ಇರಬಹುದು. ಏನ್ ಬರೋಣ ನಗ್ತೀಯ? ಹಾಗೆ ಈಗೇನೋ ಸದ್ಯ ಪರವಾಗಿಲ್ಲ. ನನ್ನ ರೈತರು ನಮ್ಮ ಚಿಕ್ಕಮಂಗ್ಳೂರು ಶೃಂಗೇರಿ ನಮ್ಮ ಭೋಜಗೌಡ ಅವನೇ ಅಡಿಕೆ ಬೆಳೆದು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಪಗುರದಷ್ಟಾಗವ್ರೆಲ್ಲ. ಈಗ ತೆಂಗು ಎಳ್ನೀರು 60 ರೂಪಾಯಿ, ತೆಂಗಿನಕಾಯಿ 90-100 ರೂಪಾಯಿ, ಕೊಬ್ಬರಿ 25,000. ಸದ್ಯ ನೀವು 13,000 12,000 ಬಂದಾಗ 1,000-2,000 ಜಾಸ್ತಿ ಮಾಡಿಸ್ಬಿಡೋಣ ಸರ್ಕಾರದಲ್ಲಿ ಬೇಡ್ತಾ ಇದ್ರಿ ನೀವು. ಇವತ್ತು 25,000ಕ್ಕೆ ಹೋಗಿ ನನ್ನ ರೈತರು ಆ ತಾಯಿ ಆಸನಂಬೆಯಿಂದ ನೆಮ್ಮದಿಯಿಂದ ಸಂತೋಷವಾಗಿ ಬಾಳ್ತಾ ಇದ್ದೀರಿ. ಇದು ಏನೋ ಸದ್ಯ ನೀವು ಬುಳ್ತಿರ್ತಕ್ಕಂಥದ್ದೇನಿದೆ, ಈ ಸರ್ಕಾರದ ನಡವಳಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಒಂದು ಮಾತನ್ನ ಹೇಳ್ತೇನೆ ವೇದಿಕೆ ಮುಖಾಂತರ ನಾಡಿನ ಜನತೆಗೆ. ಇತ್ತೀಚೆಗೆ ಹಲವಾರು ಕಡೆ ನಿನ್ನೆ ನಾನು ತುಮಕೂರು ಮಂಡ್ಯ ಜಿಲ್ಲೆ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ 28 ಅಂತಕ್ಕಂಥದ್ದನ್ನೇನು ಕೂಗ್ತಾ ಇದ್ದಾರೆ. ನೀವು ಇಲ್ಲೇನು ಹೇಳ್ತಾ ಇದ್ದೀರಿ? ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕನಸೇನಿತ್ತು. 65 ವರ್ಷದ ರಾಜಕಾರಣದಲ್ಲಿ ಕೇವಲ 2 ವರ್ಷವೋ 2.5 ವರ್ಷವೋ ಮಂತ್ರಿ, ಆಗಲೂ ನೆಮ್ಮದಿಯಿಂದ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 200 ಕೋಟಿ, ಕಾವೇರಿ ಜಲಾನಯ ಪ್ರದೇಶದಾಗ ನೀರಾವರಿ ಯೋಜನೆಗೆ 100 ಕೋಟಿ ಕೊಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿಗಳಾಗಿ ಅವತ್ತೇನು ಒತ್ತಡ ಹಾಕಿದ್ರು. ಅವತ್ತಿನ ಅಧಿಕಾರಿಗಳು ಬರೀತಾರೆ, ದುಡ್ಡು ಗಿಡದಲ್ಲಿ ನಾವು ಬೆಳೆಯಲ್ಲ, ದುಡ್ಡಿಲ್ಲ ಅಂತ ಹೇಳಿ. ಅವರ ಹೋರಾಟವನ್ನ ಇವತ್ತೇನು ನೀವು ಬೆಳೆಸಿದ್ದೀರಿ, ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ. ಈ ನಾಡಿನ ಜನತೆಗೆ, ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಇವತ್ತು ಈ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ, ಜಾತಿಯನ್ನ ಬಿಡಿ. ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ಚಿಕ್ಕ ಮಕ್ಕಳಿಂದ ಅವರನ್ನ ನೋಡಿದ್ದೇವೆ, ದೇವೇಗೌಡರನ್ನ. ಅವರಲ್ಲಿ ಯಾವ ಬಡ ಕುಟುಂಬಗಳು, ನನ್ನ ರೈತರು ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡಿ ಜೀವನ ಮಾಡಬೇಕು, ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು. 2 ವರ್ಷ ನೀರಾವರಿ ಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಯಾದಗಿರಿ
ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವೊಂದು ಟ್ರಿಬ್ಯುನಲ್ ನಮಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಟ್ರಿಬ್ಯುನಲ್ ಆದೇಶ ಮಾಡಿದ್ದಾರೆ, ಒಂದು ಇಂಚು ಮುಂದಕ್ಕೆ ಹೋಗಲಿಲ್ಲ ಈ ಸರ್ಕಾರ, ಬಂದಂತ ಸರ್ಕಾರಗಳು. ಅವತ್ತು ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ 2000ನೇ ಇಸ್ವಿ ಒಳಗೆ ಮೊದಲನೆಯ ಟ್ರಿಬ್ಯುನಲ್ ಬಚಾವತ್ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ಕೇವಲ 4 ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಆಲಮಟ್ಟಿ ಜಲಾಶಯವನ್ನ ಕಟ್ಟ